ಹಾಯ್ ಎಲ್ರಿಗೂ ನಮಸ್ತೆ. ದೀಪಾವಳಿಯ 3ನೇ ದಿನ ಹೇಗೆ ಆಚರಿಸಿಕೊಂಡೆವು ನೋಡಿ. ಇವತ್ತು ಆಯುಧ ಪೂಜೆ ಹಾಗೂ ವಾಹನ ಪೂಜೆಯನ್ನೆಲ್ಲ ಮಾಡಲಿಕ್ಕಿದೆ. ಆದ ಕಾರಣ ಎಲ್ಲ ವಾಹನಗಳನ್ನು ಸ್ವಚ್ಛವಾಗಿ ತೊಳಿತಾ ಇದ್ದೇವೆ. ಸ್ಕೂಟಿ, ಬೈಕ್, ಕಾರ್ ಎಲ್ಲವನ್ನು ನೀಟಾಗಿ ಒಮ್ಮೆ ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ರೆಡಿ ಮಾಡುವಂಥದ್ದು. ಎಲ್ಲವನ್ನೊಂದ್ಸಲ ನೋಡಿ ನೀಟಾಗಿ ತೊಳಿಬೇಕು. ಕಿಯಾನ್ಶಾನ ಸೈಕಲ್ ಕೂಡ ಹಿಡ್ಕೊಂಡು ಬಂದ, ಅದನ್ನು ಕೂಡ ಪೂಜೆ ಮಾಡಬೇಕಂತೆ. ಹಾಗಾಗಿ ಎಲ್ಲವನ್ನು ನೀಟಾಗಿ ತೊಳೆದಾಯ್ತು. ಈಗ ಇನ್ನು ನಾವು ಕಾಂತಾರ ಮೂವಿಗೆ ಹೊರಟೆವು. ತಯಾರಿ ಮಾಡಬೇಕಿತ್ತು. ಬೇಗನೆ ಎಲ್ಲ ಹಣತೆಯನ್ನು ಇಡಲಿಕ್ಕೆ ಹಣತೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಸುಮಾರು ಕೆಲಸ ಆಗ್ತದೆ ಇದರಲ್ಲಿ ಕೂಡ, ಹಾಗೆ ಖುಷಿ ಅಂತ ಮಾಡುವಂಥದ್ದು. ಹಣತೆ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಬತ್ತಿ ಎಣ್ಣೆಯನ್ನೆಲ್ಲ ಹಾಕಬೇಕಾಗ್ತದೆ. ಎಣ್ಣೆಯನ್ನು ಲೋಟಕ್ಕೆ ಹಾಕಿ ಅದಕ್ಕೆ ಒಂದೊಂದಾಗಿ ಹಾಕುವುದಂಥದ್ದು. ಈ ರೀತಿ ಎಣ್ಣೆಯಲ್ಲಿ ಅದ್ದಿಕೊಂಡು ಒಂದೊಂದಾಗಿ ಬತ್ತಿಯನ್ನು ಅದರಲ್ಲಿ ಇಡಬೇಕು. ಈ ರೀತಿ ಮಾಡ್ತೇವೆ ನಾವು. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಈಗ ಇನ್ನು ವಾಹನ ಪೂಜೆಗೆ ರೆಡಿ ಮಾಡುವಂಥದ್ದು. ಎಲ್ಲ ವಾಹನಗಳನ್ನು ತೊಳೆದು ನೀಟಾಗಿ ಇಟ್ಟಿದ್ದೇವೆ. ಎಲ್ಲ ಹೂಗಳನ್ನೆಲ್ಲ ಹಾಕಬೇಕಷ್ಟೇ. ಈಗ ನೋಡಿ ಎಲ್ಲ ಹೂವಿನ ಮಾಲೆಯನ್ನು ಹಾಕ್ತಾ ಇದ್ದೇವೆ. ಬಹಳ ಜೋರಾಗಿ ಮಳೆ ಬರ್ತಾ ಉಂಟು. ಒಂದು ಕಡೆಯಿಂದ ಹಣತೆ ಇಡಲಿಕ್ಕೆ ಕಷ್ಟ. ಇವತ್ತು 3 ದಿನ ಕೂಡ ಕಂಟಿನ್ಯೂ ಮಳೆ. ಆದರೂ ಕೂಡ ಹಬ್ಬ ಆಚರಿಸಲೇಬೇಕಾದ ಕಾರಣ ವಾಹನ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಸ್ವಲ್ಪ ಮಟ್ಟಿಗೆ ಹಣತೆಯನ್ನು ಇಡುವಂಥದ್ದು ಇವತ್ತು. ನೋಡಿ, ವಾಹನ ಪೂಜೆಗೆ ಸಾಧಾರಣ ಹೂವಿನ ಹಾರ ಎಲ್ಲ ಹಾಕಿ ಆಯಿತು. ಕಾರಿಗೆ ಕೂಡ ಹಾಕ್ತಾ ಇದ್ದೇವೆ. ಇನ್ನು ಎಲ್ಲ ವಾಹನಗಳಿಗೆ ಗಂಧ ಕುಂಕುಮವನ್ನು ಹಚ್ತಾ ಇದ್ದಾರೆ. ಬಹಳ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ ನೋಡಿ. ಇನ್ನು ದೇವರ ಗುಡಿಯ ಪೂಜೆಯನ್ನು ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಹೊರಗೆ ವಾಹನಗಳ ಪೂಜೆಯನ್ನು ಮಾಡುವಂಥದ್ದು. ಒಳಗೆ ನಮ್ಮ ದೇವರ ಕೋಣೆಯ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈಗ ಕಿಯಾನ್ಶ್ ಬಹಳ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ದಾನೆ ನೋಡಿ.
ಕಡೆ ವಾಹನ ಪೂಜೆ ಮಾಡ್ತಾರೆ. ಅದೇ ಆರತಿಯಿಂದ ವಾಹನಗಳಿಗೆ ಕೂಡ ಆರತಿಯನ್ನು ಎತ್ತಲಿಕ್ಕಿದೆ. ಬನ್ನಿ ನೋಡುವ ಹೇಗೆ ಮಾಡ್ತೇವೆ ಅಂತ. ಪೂಜೆ ಎಲ್ಲ ಮುಕ್ತಾಯ ಆಯಿತು. ಇನ್ನು ಹಣತೆಗಳ ಸಾಲನ್ನು ಇಡುವಂಥದ್ದು. ಮಳೆ ಜೋರಾಗಿ ಬರ್ತಾ ಇದೆ, ಆದರೂ ಕೂಡ ನಾವು ಹಣತೆಗಳನ್ನು ಇಡ್ತಾ ಇದ್ದೇವೆ, ಖುಷಿ ಪಡ್ತಾ ಇದ್ದೇವೆ, ಎಂಜಾಯ್ ಮಾಡ್ತಾ ಇದ್ದೇವೆ. ಬನ್ನಿ. ಇವತ್ತು ಸಹ ಅಷ್ಟೇ ಜೋರಾದ ಮಳೆ ಬಂದ ಕಾರಣ ಸಿಟ್ಔಟಲ್ಲಿ ಮತ್ತೆ ಸ್ವಲ್ಪ ಕಾಂಪೌಂಡಿಗೆ ಮಾತ್ರ ಇಡ್ಲಿಕ್ಕಾಯ್ತು. ಡಿಸಪಾಯಿಂಟ್. ಫುಲ್ ಇಡೀ ಮನೆ ಸುತ್ತ ಇಡಬೇಕಂತ ಆಸೆ ಇತ್ತು, ಬಟ್ ಏನು ಮಾಡೋದು, ಮಳೆ ಬರ್ತಾ ಇದೆ, ಆಗ್ತಾ ಇಲ್ಲ. ಆದರೂ ಕೂಡ ಇಲ್ಲೆಲ್ಲ ಇಟ್ಟು ಖುಷಿ ಪಡ್ತಾ ಇದ್ದೇವೆ. ಚೆನ್ನಾಗಿ ಕಾಣ್ತದೆ. ಹಣತೆಗಳ ಸಾಲು, ಲೈಟಿಂಗ್ಸ್ ಹಾಗೂ ಗೂಡು ದೀಪ ಇವುಗಳ ಬೆಳಕಿನಲ್ಲಿ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ ಮನೆಯನ್ನು. ಆದರೂ ಕೂಡ ಮೇಲೆ ಶೀಟ್ ಇದ್ದ ಕಾರಣ ಸ್ವಲ್ಪ ಮಟ್ಟಿಗೆ ಹಣತೆಯನ್ನು ಇಟ್ಟು ಮಳೆಯ ನಡುವೆ ಹೋಗಿ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದ್ವಿ ನೋಡಿ. ಎಲ್ರಿಗೂ ಕಷ್ಟ ಇವತ್ತು, ಬಟ್ ಎಂಜಾಯ್ ಮಾಡಲೇಬೇಕು. ಇದರ ಒಟ್ಟಿಗೊಂದು ಸೆಲ್ಫಿ. ಈ ಬಾರಿ ನಮ್ಮ ದೀಪಾವಳಿ ಮಳೆಯ ನಡುವೆ. ಕಿಯಾನ್ಶಿಗೆ ಬಹಳ ಡಿಸಪಾಯಿಂಟ್ ಆಯಿತು. ಆದರೂ ಕೂಡ ಸಿಟ್ಔಟ್ನ ಮುಂಭಾಗದಲ್ಲಿ ಸ್ವಲ್ಪ ಪಟಾಕಿಯನ್ನು ಬಿಟ್ಟು ಎಂಜಾಯ್ ಮಾಡಿದೆವು ನೋಡಿ. ಎಕ್ಸೈಟ್ಮೆಂಟ್ ಅವನಿಗೆ ತುಂಬ. ಪಟಾಕಿ ಅಂದರೆ ಬಹಳ ಇಷ್ಟ. ನೋಡಿ ಖುಷಿ ಪಡ್ತಾ ಇದ್ದಾನೆ ಪಟಾಕಿ ಬಿಟ್ಟುಕೊಂಡು. ನೋಡಿ ಹೀಗಿತ್ತು ನಮ್ಮ ದೀಪಾವಳಿ.
3 ದಿನ ಮಳೆ ಇದ್ರೂ ಕೂಡ ನಾವು ಎಂಜಾಯ್ ಮಾಡಿದೆವು. ಬರುವ ವರ್ಷ ದೀಪಾವಳಿಯ ಒಂದಿಗೆ ಸಿಗೋಣ. ಎಲ್ರಿಗೂ ಶುಭವಾಗಲಿ. ಬಾಯ್.